ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದೂತ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರಾದರೂ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಯಾರು ಕೂಡ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದ್ದರೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಸೇವಂತಿ ಗಿಡಗಳು. ಇವತ್ತು ನಮ್ಮ ತೋಟದಲ್ಲಿ ಏನಪ್ಪ ಹಿಂಗೆ ಬ್ಲರ್ ಕಾಣಿಸ್ತಾ ಇದೆಯಲ್ಲ. ಸೊ 3:30ಗೆ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಕೆಲಸದವರು. 10 ಜನ ಕೆಲಸದವ್ರು ಬಂದಿದ್ದಾರೆ. ಏನಕ್ಕಪ್ಪ ಅಂದರೆ ಸೇವಂತಿ ಹೂವು ಕಟ್ ಮಾಡೋದಕ್ಕೆ. ಸೊ ಬೆಳಗ್ಗೆನೇ ಇನ್ನೇನು 7 ಗಂಟೆ 8 ಗಂಟೆಗೆಲ್ಲ ಮಾರ್ಕೆಟ್ಗೆ ಹೋಗ್ಬೇಕಲ್ಲ. ಸೊ ಅದಕ್ಕೆ ಕೆಲಸದವ್ರು ತುಂಬ ಬ್ಯುಸಿ ಇದ್ದಾರೆ. ಯಾರೂ ಕೆಲಸದವ್ರು ನಮ್ಮೂರಲ್ಲಿ ಯಾರೂ ಸಿಗ್ತಾ ಇರಲಿಲ್ಲ. ಅದಕ್ಕೆ ಕನಪನಹಳ್ಳಿಯಿಂದ ಕರ್ಕೊಂಡ್ಬಂದಿದ್ದೀವಿ 10 ಜನ ಕೆಲಸದವರು. ಅದಕ್ಕಾಗಿ ಇವತ್ತು 3:30ಗೆ ಕಟ್ ಮಾಡ್ತಾಯಿದ್ದೀವಿ ಸೇವಂತಿ ಹೂವು. ಅವರು ಇವಾಗ ಆಲ್ರೆಡಿ ಸ್ವಲ್ಪ ದೂರ ಸಾಲು ಕಟ್ ಮಾಡಿದ್ದಾರೆ. ಮತ್ತು ಇದು ಮುಗಿಸ್ಕೊಂಡು ಅವ್ರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ. ಸೊ ಅದ ಕಾರಣದಿಂದ ನಾವು ಕರ್ದೀತಾ ಇದ್ದೀವಿ. ಯಾವಾಗಲೂ ನಮ್ಮ ಕೆಲಸಕ್ಕೆ ಇವರೇ ಬರೋದು. ಸೊ ಅದಕ್ಕೆ ಇನ್ನು ಹೂವು ವೇಸ್ಟ್ ಆಗುತ್ತಲ್ಲ ಕಟ್ ಮಾಡಿಲ್ಲ ಅಂದರೆ. ಸೊ ಅದಕ್ಕಾಗಿ ಪಾಪ ಬಂದಿದ್ದಾರೆ 3:30ಗೆ ಕೆಲಸಕ್ಕೆ ಕಟ್ ಮಾಡೋದಕ್ಕೆ. ನೋಡ್ತಾ ಇದ್ದೀರಲ್ಲ. ಸೊ ಟಾರ್ಚ್ ಈ ಥರ ಹಾಕೋದು ನಾವು. ಟಾರ್ಚ್ ಹಾಕ್ಕೊಂಡು ನಾವು ನಮ್ಮ ಮನೆಯವ್ರು ಇಬ್ಬರು ಟಾರ್ಚ್ ಹಾಕ್ಕೊಂಡಿರ್ತೀವಿ. ಅವರು ತಲೆಗೆ ಟಾರ್ಚ್ ಹಾಕ್ಕೊಂಡಿರ್ತಾರೆ. ಬಟ್ ಎಷ್ಟು ಟಾರ್ಚ್ಗಳಂತ ರೆಡಿ ಮಾಡೋಕ್ಕಾಗುತ್ತಲ್ಲ. ಸೊ ಈ ಥರದ್ದು ಒಂದು ಚಾರ್ಜಿಂಗ್ ಬಲ್ಪು ಈ ಥರ ನಾವು ಅವ್ರ ಮುಂದೆ ಹಾಕ್ಕೊಂಡಿರ್ತೀವಿ ಇಬ್ಬರು, ನಾನು ನಮ್ಮಪ್ಪ. ಸೊ ಅವಾಗ ಅವರು ಆರಾಮಾಗಿ ಈಸಿಯಾಗಿ ಕಟ್ ಮಾಡೋದಕ್ಕಾಗುತ್ತೆ. ನಾವು ಈ ಥರ ಹಿಡ್ಕೊಂಡಿರಬೇಕು. ಆವಾಗ ಅವರು ಕಟ್ ಮಾಡೋದಕ್ಕೆ ಕಾಣಿಸುತ್ತೆ. ನೈಟಲ್ಲಿ ತುಂಬ ಕತ್ಲಿರುತ್ತೆ, ಚಳಿನೂ ಆಗ್ತಾಯಿರುತ್ತೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ರೈತರ ಕೆಲಸ ಅಂದ್ರೇ ಇದೇ ಥರನೇ ಇರುತ್ತೆ. ನೋಡಿ ನಮ್ಮಪ್ಪನೂ ಹಿಡ್ಕೊಂಡಿದ್ದಾರೆ. ಇಷ್ಟೊತ್ತು ನಾನು ಹಿಡ್ಕೊಂಡಿದ್ದೆ, ಇವಾಗ ನಮ್ಮಪ್ಪ ಹಿಡ್ಕೊಂಡಿದ್ದಾರೆ. ನೋಡಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಲೈಟು, ಅಲ್ಲೆಲ್ಲ ಅವರು ಟಾರ್ಚ್ ಹಾಕ್ಕೊಂಡಿದ್ದಾರೆ. ಅವ್ರ ತಲೆಗೆ ಬೆಲ್ಟ್ ಥರ ಬರುತ್ತಲ್ಲ ಟಾರ್ಚು ಬಲ್ಪು ಅಂಥದ್ದು ಹಾಕ್ಕೊಂಡು ಅವ್ರು ಕಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಅವರು ಕಟ್ ಮಾಡಿರೋ ಬ್ಯಾಗ ಈ ಚೀಲಕ್ಕೆ ಹಾಕ್ತಾ ಇರ್ತಾರೆ ಹೂಗಳು. ನಾವು ಹೂಗಳನ್ನ ಬ್ಯಾಗ್ ಹಾಕ್ಕೊಂಡು ಎತ್ಕೊಂಡು ಹೋಗ್ತೀವಿ. ಇನ್ನೇನು ಬಂದುಬಿಟ್ಟಿದೆ ನೋಡಿ, ಇದೇ ಲಾಸ್ಟು. ಇನ್ನೇನು ಸಾಲು ಆಗೋಯ್ತು, ಮುಗೀತಾ ಬಂತು. ಹೂವು ಕಟ್ ಮಾಡ್ತಾವ್ರೆ. ಸೊ ಸೇವಂತಿ ಹೂವು ಅಲ್ಲಿ ಕಟ್ ಮಾಡ್ತಾವ್ರೆ. ಸೊ ಚಳಿಗೆ ಅಂತ ನಾವು ಇಲ್ಲಿ ಬೆಂಕಿ ಹಾಕಿದ್ದೀವಿ. ಸೊ ನೋಡಿ ಚಂದ್ರ ಅಲ್ಲಿ ಮುಳುಗ್ತಾ ಇದ್ದಾನೆ. ಬೆಂಕಿ ಹಚ್ಚಿದ್ದೀವಿ. ಇಲ್ಲಿ ಕಡ್ಡಿ ಕಸ ಎಲ್ಲ ಇತ್ತು. ಸೊ ಅದಕ್ಕೆ ಇಲ್ಲಿ ಬೆಂಕಿ ಇಕ್ಕಿದ್ದೀವಿ. ಆ ಸಾಲುಗಳೆಲ್ಲ ಮುಗೀತು. ನೈಟಲ್ಲಿ ಇಡ್ತಿದ್ದು 3:30ಗೆ. ಇವಾಗ ಮತ್ತೆ ಹೊಸ ಸಾಲುಗಳು ಇಡ್ತಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಬಂದಿದ್ದಾರೆ ಕಟ್ ಮಾಡಿಕೊಂಡು. ಇನ್ನೇನು ಇದೇ ಲಾಸ್ಟ್ ಸಾಲುಗಳು. ಆ ಕಡೆಯಿಂದ ಸ್ವಲ್ಪ ಜನ, ಈ ಕಡೆಯಿಂದ ಸ್ವಲ್ಪ ಜನ ಬರ್ತಾವ್ರೆ ಕಟ್. ಫ್ರೆಂಡ್ಸ್ ಫೈನಲಿ ಬೆಳಗ್ಗೆ ಬಂತು. ಸೊ ಇನ್ನಿಷ್ಟೇ ಸ್ವಲ್ಪನೇ ಇರೋದು ಹೂವು ಕಟ್ ಮಾಡೋದು. ಇಷ್ಟೊತ್ತು 3:30ಗೆ ಬಂದಿದ್ದರು ಕೆಲಸದವರು ಬೇರೆ ಊರದಿಂದ. ಸೊ ಇಷ್ಟೊತ್ತು ಬ್ಯಾಟ್ರಿ ಟಾರ್ಚ್ ಹಾಕ್ಕೊಂಡು ತಲೆಗೆ ಕಟ್ ಮಾಡ್ತಾಯಿದ್ರು. ನೋಡಿ ವಿಡಿಯೋ ಮಾಡ್ತಾಯಿದ್ರೆ ಎಲ್ಲರೂ ನಗಿತಾವ್ರೆ. ಸೊ ಇವಾಗ ಬೆಳಗ್ಗೆ ಬಂದಿದ್ದೆ. ಸೊ ಇಷ್ಟೊತ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ನೋಡಿ ಕಟ್ ಮಾಡ್ತಾವ್ರೆ. ಹೂವು ಹಾಕ್ಸ್ಕೋಬೇಕು. ನೋಡಿ ಅಕ್ಕವ್ರು ಇನ್ನೂ ಟಾರ್ಚ್ ಹಾಕ್ಕೊಂಡೇ ಇದ್ದಾರೆ. ಸೊ ನೋಡಿ ಇವೇ ಟಾರ್ಚು, ಇವೇ ತಲೆಗೆ ಹಾಕ್ಕೊಂಡು ಹೂವು ಇಷ್ಟೊತ್ತು ಇದರಲ್ಲೇ ಕಟ್ ಮಾಡಿದ್ದು. ಸೊ ಇವಾಗ ಟೀ ಕುಡಿತಾವ್ರೆ. ದಿಸ್ ಇಸ್ ಟೀ ಬ್ರೇಕ್. ಪಾಪ ಇಷ್ಟೊತ್ತು ಚಳಿಯಲ್ಲಿ ಅದ್ರಕೊಂಡು ಕಟ್ ಮಾಡಿದ್ರಲ್ಲ. ಸೊ ಅದಕ್ಕಾಗಿ ಇವಾಗ ಟೀ ಕೊಡ್ತಾಯಿದ್ದೀವಿ ಬಿಸಿ ಬಿಸಿ. ಸೊ ಇನ್ನೇನು ಸ್ವಲ್ಪನೇ ಇರೋದು. ಇವರು 3:30ಗೆ ಬರ್ತಾರೆ. 6 ಗಂಟೆಗೆ ಮತ್ತೆ ಬೇರೆ ಕೆಲಸಕ್ಕೆ ಹೊರಟೋಗ್ತಾರೆ ಫ್ರೆಂಡ್ಸ್. ನೋಡಿ 10 ಜನ ಬಂದಿದ್ದಾರೆ. ಇವರು ಕನಪನಹಳ್ಳಿಯಿಂದ ಬರೋದು. ಇಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವೇ ಹೋಗಿ ಕರ್ಕೊಂಡು ಬರಬೇಕು. 3 ಗಂಟೆಗೆ ಅಲ್ಲಿಗೆ ಹೋದರೆ ಇಲ್ಲಿ ಬರೋ ತೋಟದ ಹತ್ರ 3:30 ಆಗುತ್ತೆ. 10 ಜನ ಬಂದಿದ್ದಾರೆ ಹೂವು ಕಟ್ ಮಾಡೋಕ್ಕೆ. ನೋಡಿ 10 ಕಡೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಇತ್ತ ಕಡೆ ಮಾತ್ರನೇ ಇರೋದು. ನೋಡಿ ಎಲ್ಲರೂ ಇದ್ದಾರೆ. ಇನ್ನೇನು ಆಗಿತ್ತು. ಗುರು ನನಗೆ ಟೀ. ಸೊ ಫ್ರೆಂಡ್ಸ್ ನಾನು ಕೂಡ ಟೀ ಕುಡಿತಾ ಇದ್ದೀನಿ.
ಪರವಾಗಿಲ್ಲ, ಚೆನ್ನಾಗಿದೆ. ಬಿಸಿಗೆ ಚಳಿಗೆ ಬೆಳಗ್ಗೆನೆ. ಸೊ ನೋಡಿ, ಬೆಳಗ್ಗೆ ಬಂದೈತೆ, ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಹಂಗೆ ಮಾರ್ಕೆಟ್ಗೆ ಎತ್ಕೊಂಡು ಹೋಗ್ಬೇಕು. ಎಷ್ಟು ಬೇಕಾಗುತ್ತೋ ಇನ್ನೂ ಗೊತ್ತಿಲ್ಲ. ನಾವು ಇವಾಗ ಅಲ್ಲಿ ನೈಟಲ್ಲಿ ಹೂವುಗಳು ಕಟ್ ಮಾಡಿದ್ವಲ್ಲ, ಸೊ 3 ಗಂಟೆ ಮೇಲೆ ಆ ಹೂವುಗಳೆಲ್ಲ ಈ ಬ್ಯಾಗ್ ತುಂಬ್ಕೊಂಡಿದ್ವಿ. ಕೆಲಸದವರೆಲ್ಲ ಕಿತ್ತಿರೋವೆಲ್ಲ ಈ ಬ್ಯಾಗ್ ಹಾಕ್ಕೊಂಡು ಮತ್ತೆ ಇಲ್ಲಿ ಬಂದು ಇವಾಗ ಹೂಗಳು ಸ್ವಲ್ಪ ಡ್ಯಾಮೇಜ್ ಹೂಗಳಿರುತ್ತೆ, ಸೊ ಅವನ್ನೆಲ್ಲ ಬಿಸಾಕಬೇಕು. ನೋಡಿ, ಇಂಥವೆಲ್ಲ ಬಿಸಾಕಬೇಕು. ಚೆನ್ನಾಗಿರೋ ಹೂವು ಮತ್ತು ಈ ಬ್ಯಾಗ್ ಮಾಡ್ಕೋಬೇಕು. ಸೊ ಆ ಥರ ಮಾಡಿದ್ದೀವಲ್ಲ, ಸೊ ಅದೇ ಥರ ಈ ಥರ ಎಲ್ಲ ಚೆನ್ನಾಗಿರೋವೆಲ್ಲ ಎತ್ಕೊಂಡು ಚೆನ್ನಾಗಿಲ್ದಿರೋವೆಲ್ಲ ಬಿಸಾಕಬೇಕು. ನೋಡಿ, ಹತ್ತು ಕಡೆ ಎಲ್ಲ ಬಿಸಾಕಿದ್ದೀವಿ. ತುಂಬ ವೇಸ್ಟ್ ಹೂವು ಇದೆ. ಲಾಸ್ಟ್ ಟೈಮ್ ಟ್ರಿಪ್ಸು ಒಂದು ವಿಡಿಯೋ ಮಾಡಿದ್ನಲ್ಲ, ತುಂಬ ಟ್ರಿಪ್ಸು ಬಿದ್ದುಬಿಟ್ಟು ತುಂಬ ವೇಸ್ಟ್ ಹೂವುಗಳು ಸಿಕ್ಕಿದ್ದಾವೆ. ಸೊ ನೋಡಿ, ಇವಾಗ ಇವೆಲ್ಲ ಹಿಂಗೆ ಸೆಗ್ರಿಗೇಟ್ ಮಾಡಬೇಕು. ಚೆನ್ನಾಗಿರೋ ಹೂವು ಮಾತ್ರ ಆಯ್ಕೊಂಡು ಈ ಬ್ಯಾಗ್ ಹಾಕ್ಕೊಂಬಿಟ್ಟು. 145 ರೂಪಾಯಿ, 145 ಗಂಗಣ್ಣ, 140.